ಕ್ಷಮಾ ಮನೆ ಇದು. ಇಲ್ಲಿ ಸಿಟ್ಔಟ್ ಥರ ಇದೆ. ಮೇಲ್ಗಡೆ ಫ್ಲೋರು. ಇದು ಏನು ಏರಿಯಾ ಇದು? ಈ ಏರಿಯಾ ಏನು? ಇನ್ನೊಂದು ಲಿವಿಂಗ್ ರೂಮ್ ಥರನಾ? ಇನ್ನೊಂದು ಲಿವಿಂಗ್ ರೂಮ್ ಥರ. ಇದು ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ ಒಂದು ವಿತ್ ಅಟ್ಯಾಚ್ ಬಾತ್ರೂಮ್. ಹಾಂ, ಹಾಲಿಂದ ಇಲ್ಲಿ ಮೆಟ್ಲು ಹತ್ಕೊಂಡು ಮೇಲೆ ಹೋಗೋದು. ಆಮೇಲೆ ಇಲ್ಲಿ ಕೆಳಗಡೆ ಇಳ್ಕೊಂಬಂದರೆ ಇಲ್ಲೊಂದು 4-5 ಸ್ಟೆಪ್ಸು. ಆಮೇಲೆ ಇನ್ನೊಂದು ಬೆಡ್ರೂಮ್ ಇದು, ಗುಡ್ಡು ಇದು. ಆಮೇಲೆ ಮೆಟ್ಲು ಹೇಳ್ಕೊಂಡು ಹೋದರೆ ಇದು ಕೆಳಗಡೆ ಫ್ಲೋರಿಂದು ಇದು ಮಾಸ್ಟರ್ ಬೆಡ್ರೂಮು. ಇಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್. ಇನ್ನೂ ಏನು ಪ್ರಿಪೇರ್ ಆಗಿಲ್ಲ. ಇದೊಂದು ಮೆಟ್ಲು ಒಂದು ಫುಲ್ ಪ್ರಿಪೇರ್ ಆಗಿದೆ ಅನಿಸುತ್ತಷ್ಟೇ. ಆಮೇಲೆ ಇದು ಲಿವಿಂಗ್ ಏರಿಯಾ ಹಾಲ್. ಇದು ಟಿ ವಿ ಹಾಕ್ತಾರಂತೆ. ಇದು ಶೋ ಕೇಸ್. ಇದೆಲ್ಲ ಗ್ರಾನೈಟ್ ಫ್ಲೋರ್ ವಿತ್ ಬಿಗ್ ಹ್ಯೂಜ್ ಬ್ಲಾಕ್ಸ್ ಆಫ್ ಗ್ರಾನೈಟ್. ಇಲ್ಲಿ ಕೆಳಗೆ ಇಳಿದ್ರೆ 1-2 ಸ್ಟೆಪ್ಪು. ಇದು ಡಿನ್ನರ್ ವೇರ್ ಎಲ್ಲ ಇಡೋಕ್ಕೆ. ಆಮೇಲೆ ಇಲ್ಲಿಗೆ ಬಂದರೆ ಇಲ್ಲಿ ಮೇನ್ ಬಾತ್ರೂಮು, ಕಾಮನ್ ಬಾತ್ರೂಮ್ ಫಾರ್ ಗೆಸ್ಟ್ಸ್ ಎವ್ರಿಬಡಿ. ಇದು ಸ್ಟೋರ್ ರೂಮ್, ಪ್ಯಾಂಟ್ರಿ. ಆಮೇಲೆ ಇದು ಕಿಚನ್. ಇನ್ನೂ ಆಗಿಲ್ಲ ಪೂರ್ತಿ. ಇಟ್ಸ್ ಅ ಪ್ರಿಟಿ ಗುಡ್ ಸೈಜ್ ಕಿಚನ್. ದೇವ್ರ ಮನೆ. ಇಲ್ಲಿ ಹಾಲಲ್ಲಿ ಒಂದು ಸಣ್ಣ ರೂಫ್ ಥರ ಆಗಿ ಇಲ್ಲೊಂದು ಫಾಲ್ಸ್ ಥರ ಇದೆ ವಿದಿನ್ ದ ರೂಮ್. ದಿಸ್ ಇಸ್ ದ ಕಿಚನ್ ಇನ್ಕಂಪ್ಲೀಟ್. ಕಿಚನ್ ಕೌಂಟರ್ ಟಾಪ್. ಇದು ಇನ್ನೊಂದು ಡಿನ್ನರ್ ವೇರ್ ಇಡೋಕ್ಕೆ. ಇಲ್ಲಿ ಫ್ರಿಡ್ಜ್ ಇಡೋಕ್ಕೆ ಜಾಗ. ಈ ಥರ ಎಲ್ಲ ಸ್ಟೋನ್ ಲುಕ್ ಬರುತ್ತೆ. ಇದು ಹಸಿ ಆಗೋದು ನನ್ನ ಕಾಲು ಏನಪ್ಪ. ಆಮೇಲೆ ಇದು ಶೂಸ್ ಎಲ್ಲ ಇಡೋಕ್ಕೆ ಬಂದ ತಕ್ಷಣ ಹೊರಗಡೆ ಹಿಂಗಿದೆ ಎಂಟ್ರೆನ್ಸ್. ಈ ಕಡೆ ಸೈಡಲ್ಲಿ ಅದು ಗೇಟು. ಆ್ಯಕ್ಚುಲಿ ಎದುರು ಮನೆ ಗೇಟ್ ಕಾಣಿಸ್ತಾ ಇರೋದಲ್ಲಿ. ಇಲ್ಲಿದ್ದರೆ ಇದು ಗೇಟು. ಇಲ್ಲಿ ಕಾರ್ ನಿಲ್ಲಕ್ಕೆ ಜಾಗ. ಲಿವಿಂಗ್ ರೂಮ್ ಏರಿಯಾ ಕಾಣುತ್ತಿಲ್ಲಿ. ಆಮೇಲೆ ಮನೆಗೆ ಸೈಡ್ ಪ್ಯಾನಲ್ ಈ ಥರ ಇದೆ. Very nice house, nicely built.